ನಮಸ್ತೆ ವೀಕ್ಷಕರೇ, ಸೋನಗೊಂಬೆ ಮನೆಗೆ ಸ್ವಾಗತ. ನಮ್ಮ ಭೂಮಿಯ ಮೇಲೆ ಮೊಟ್ಟ ಮೊದಲು ಜೀವಿಯು ಹುಟ್ಟಿದ್ದು ಹೇಗೆ ನೋಡೋಣ ಬನ್ನಿ. 450 ಕೋಟಿ ವರ್ಷಗಳ ಹಿಂದೆ ಒಂದು ಆಸ್ಟ್ರಾಯ್ಡ್ ಭೂಮಿಗೆ ಬಂದು ಡಿಕ್ಕಿ ಹೊಡೆಯುತ್ತದೆ. ಆ ಹೊಡೆತಕ್ಕೆ ಚಂದ್ರ ಛಿದ್ರವಾದ ಕಣಗಳೆಲ್ಲ ಆಕಾಶದ ಕಡೆಗೆ ಪ್ರಯಾಣಿಸಿ ಭೂಮಿ ಸುತ್ತ ತಿರುಗೋಕೆ ಪ್ರಾರಂಭಿಸುತ್ತದೆ. ಈ ರೀತಿ ತಿರುಗುವ ಕಣಗಳೆಲ್ಲ ಕಾಲಕ್ರಮೇಣ ಬೆರೆತು ಚಂದ್ರನಾಗಿ ಬದಲಾಗುತ್ತದೆ. ಭೂಮಿ ಮೇಲೆ ಜೀವಿ ಹುಟ್ಟುವುದಕ್ಕೆ ಇದು ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸುತ್ತದೆ. ಯಾಕೆಂದರೆ ನಮಗೆ ಪ್ರತಿ ವರ್ಷ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಈ ಋತುಗಳು ಬರುತ್ತದೆ. ಚಂದ್ರನೇ ಇಲ್ಲ ಅಂದ್ರೆ ಈ ರೀತಿ ಋತುಗಳೇ ಬರ್ತಾ ಇರಲಿಲ್ಲ. ಅದು ಹೇಗೆ ಅಂತೀರಾ? ಬನ್ನಿ ನೋಡೋಣ. ಉಳಿದ ಗ್ರಹಗಳ ರೀತಿ ಭೂಮಿ ನೇರವಾಗಿದ್ದು ಗ್ರಹಗಳು ಸುತ್ತುತ್ತಿರುವುದಿಲ್ಲ. ಆಸ್ಟ್ರಾಯ್ಡ್ ಭೂಮಿಗೆ ಬಲವಾಗಿ ಡಿಕ್ಕಿ ಹೊಡೆದಿದ್ದರಿಂದ ಭೂಮಿಯ ಆಂಗಲ್ ಚೇಂಜ್ ಆಗಿ 23.5 ಡಿಗ್ರಿಯಲ್ಲಿ ಬೆಂಡಾಗಿ ಸೂರ್ಯನ ಸುತ್ತ ತಿರುಗುತ್ತದೆ. ಭೂಮಿ ಈ ರೀತಿ ಬೆಂಡಾಗಿ ತಿರುಗುವುದರಿಂದ ಋತುಗಳು ಪ್ರಾರಂಭವಾದವು. ಅದೇ ರೀತಿ ಇನ್ನೊಂದು ಆಸಕ್ತಿಕರ ವಿಷಯ, ಅದು ಏನೆಂದರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ತಿಂಗಳು ನಮಗೆ ಬೇಸಿಗೆ ಆದರೆ ಆಸ್ಟ್ರೇಲಿಯಾ, ಅಮೆರಿಕ, ನ್ಯೂಜಿಲೆಂಡ್ಗಳಿಗೆ ಚಳಿಗಾಲ ಆಗಿರುತ್ತದೆ. ಈ ರೀತಿ ಏಕೆ ಆಗ್ತಿದೆ ಎಂದರೆ ಭೂಮಿ 23.5 ಡಿಗ್ರಿಯಲ್ಲಿ ಬೆಂಡಾಗಿದೆಯಲ್ಲ, ಆದ್ದರಿಂದ ನವೆಂಬರಿಂದ ಫೆಬ್ರವರಿ ಸಮಯದಲ್ಲಿ ದಕ್ಷಿಣಾರ್ಧಗೋಳದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತದೆ. ಇದರಿಂದ ಕೆಳಗೆ ಇರುವ ದೇಶಗಳಿಗೆ ಸಮ್ಮರ್ ಸೀಸನ್ ಆಗಿರುತ್ತದೆ, ಮೇಲೆ ಇರುವ ದೇಶಗಳಿಗೆ ವಿಂಟರ್ ಸೀಸನ್ ಆಗಿರುತ್ತದೆ. ನಮ್ಮ ದೇಶ ಉತ್ತರಾರ್ಧಗೋಳಾಕಾರದಲ್ಲಿರುವುದರಿಂದ ನಮಗೂ ಸಹ ನವೆಂಬರ್ ಟು ಫೆಬ್ರವರಿ ವಿಂಟರ್ ಸೀಸನ್ ಆಗಿರುತ್ತದೆ. ವೀಕ್ಷಕರೇ, ಇನ್ನಷ್ಟು ವಿಷಯವನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ.